ಒಟ್ಟು ನಂದಿಲ್ಲಿ 3.25 ಎಕರೆ ನಂದು ಪ್ರೆಸೆಂಟ್ ಹಿಲ್ಡ್ ಬರ್ತಿರೋದಿದೆ. ಸೊ ಈ 1 ಎಕರೆನಲ್ಲಿ ನಂದು ಆದಾಯ ಎಷ್ಟು ಅಂತ ನಾವು ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಹೇಳೋದಾದ್ರೆ 1 ಎಕರೆಗೆ 35ರಿಂದ 40 ತೆಂಗಿನ ಮರ ಇದಾವೆ, 300ರಿಂದ 350 ಅಡಿಕೆ ಗಿಡ ಹಾಕಿದೀವಿ, 35ರಿಂದ 40 ಬಾಳೆನ ಮೇಂಟೈನ್ ಮಾಡಿದೀವಿ. ಕಾಳುಮೆಣಸು ಬಂದು 250 ಕಾಳುಮೆಣಸನ್ನ ನಾವು ಅಳವಡಿಸ್ಕೊಂಡಿದೀವಿ. 1 ಎಕರೆಗೆ 200 ಕಾಫಿ ಗಿಡಗಳನ್ನ ನಾವು ಮೇಂಟೈನ್ ಮಾಡ್ಬೋದು. ನನಗೆ ಬರ್ತಕ್ಕಂಥ ಕೊಬ್ಬರಿ 6ರಿಂದ 6.5 ಸಾವಿರ ಕೊಬ್ಬರಿ ಬರುತ್ತೆ. ಕೊಬ್ಬರಿನಲ್ಲಿ ಏನಿಲ್ಲ ಅಂತಂದ್ರೆ 1.5ರಿಂದ 2 ಲಕ್ಷ ರೂಪಾಯಿ ಆದಾಯ ಬರುತ್ತೆ. 7ರಿಂದ 8 ಕ್ವಿಂಟಲ್ ಒಣಡಿಕೆ ಆಗುತ್ತೆ. ಸೊ ಇದರಲ್ಲೂ 3.5ರಿಂದ 4 ಲಕ್ಷ ಆದಾಯನ ನಾನು ಪಡಿತೀನಿ. ಸುಮಾರು 5ರಿಂದ 6ನೇ ವರ್ಷದ ಮೆಣಸು ನಂದಿದು. ಸೊ ಪ್ರತಿ ಗಿಡದಲ್ಲೂ ಸರಾಸರಿ ಇಳುವರಿ ನನಗೆ 3 ಕೆಜಿ ಬರ್ತಿದೆ. ಒಂದ್ ಗಿಡ 2 ಕೆಜಿ ಬಿಡುತ್ತೆ, ಒಂದ್ ಗಿಡ 5 ಕೆಜಿ ಬಿಡುತ್ತೆ, 4 ಕೆಜಿ ಬಿಡ್ತಕ್ಕಂಥ ಗಿಡಗಳು ಇದಾವೆ. ಇಲ್ಲಿ ನಾವು ನೋಡ್ತಾ ಇದೀವಿ, ಈ ತೆಂಗಿನ ಮರದಲ್ಲಿ ಹಾಕಿರ್ತಕ್ಕಂಥ ಕಾಳುಮೆಣಸು ನನಗೆ ಸರಿ ಸುಮಾರು ಏನಿಲ್ಲ ಅಂತಂದ್ರೆ 6ರಿಂದ 7 ಕೆಜಿ ಒಣಮೆಣಸು ಬರ್ತಕ್ಕಂಥ ಒಂದು ಸಾಮರ್ಥ್ಯ ಇದೆ. ನಮಗೆ 7ರಿಂದ 7.5 ಕ್ವಿಂಟಲ್ ಕಾಳುಮೆಣಸು ನಮಗೆ ಇಳುವರಿ ಬರುತ್ತೆ. ಸೊ ಇವತ್ತು ಪ್ರೆಸೆಂಟ್ ಮಾರುಕಟ್ಟೆ ಬೆಲೆ ಅಂತ ತಗೊಂಡು 69.5ರಿಂದ 70 ಸಾವಿರ ರೂಪಾಯಿ ಪ್ರತಿ ಕ್ವಿಂಟಾಲಿಗೆ ಒಣಮೆಣಸಿನ ಮಾರುಕಟ್ಟೆ ಬೆಲೆ ಇದೆ. ಸೊ ನನಗೆ ಇಲ್ಲಿ ಕಾಳುಮೆಣಸು ಒಂದರಲ್ಲೇ ನನಗೆ ಇವತ್ತಿನ ಒಂದು ಆದಾಯನ ನಾವು ಲೆಕ್ಕ ಮಾಡಿದ್ವು ಅಂತಂದ್ರೆ ಸೊ 4.5ರಿಂದ 5 ಲಕ್ಷ ರೂಪಾಯಿ ನನಗೆ ಲಾಭ ಬರ್ತಿದೆ. 5 ಬೆಳೆಯಿಂದ ನಮಗೆ ಆದಾಯವನ್ನು ಒಟ್ಟುಗೂಡಿಸಿದ್ವು ಅಂತಂದ್ರೆ ಸರಿ ಸುಮಾರಾಗಿ 8.5ರಿಂದ 9 ಲಕ್ಷ ರೂಪಾಯಿ ನಮಗೆ ಲಾಭ ಬರುತ್ತೆ. ಆ 1 ಎಕರೆಗೆ ಏನಿಲ್ಲ ಅಂತಂದ್ರೆ ಗೊಬ್ಬರ, ಲೇಬರ್ ಎಲ್ಲಾ ನಾವು ಖರ್ಚು ತೆಗೆದ್ರು 1ರಿಂದ 1.5 ಲಕ್ಷ ರೂಪಾಯಿ ನನಗೆ ಖರ್ಚು ಬರ್ತಕ್ಕಂಥದ್ದು ಪ್ರತಿ ಎಕರೆಗಿದೆ. ಸೊ ನಿವ್ವಳವಾಗಿ ನಾವು ರೈತರು 1 ಎಕರೆಗೆ 7ರಿಂದ 8 ಲಕ್ಷ ಲಾಭನ ನಾವು ಈಸಿಯಾಗಿ ಈ ರೀತಿಯಾದ ವೈಜ್ಞಾನಿಕವಾದ ಮಿಶ್ರ ಬೆಳೆ ಪದ್ಧತಿಗಳನ್ನ ನಾವು ಅಳವಡಿಸ್ಕೊಳ್ಳೋದ್ರಿಂದ ಆರೋಗ್ಯಕರವಾದ ಮತ್ತೆ ದೀರ್ಘಾವಧಿವರೆಗೆ ನಾವು ಕನ್ಸಿಸ್ಟೆನ್ಸಿ ಆಗಿರ್ತಕ್ಕಂಥ ಒಂದು ಆದಾಯವನ್ನ ರೈತರು ಪಡಿಬಹುದು. ಎಲ್ರಿಗೂ ನಮಸ್ಕಾರ. ಸೊ ನನ್ನ ಹೆಸರು ನಟರಾಜ್ ಅಂತ, ಬಿಸ್ಲೆಹಳ್ಳಿ ಗ್ರಾಮ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಸೊ ನಾನು MSc ನಲ್ಲಿ ಕೃಷಿ ಪದವಿನ ಮಾಡಿದ್ದೀನಿ. ಸುಮಾರು 12ರಿಂದ 13 ವರ್ಷಗಳ ಕಾಲ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸತಕ್ಕಂತ ಒಂದು ಎಕ್ಸ್ಪೀರಿಯನ್ಸ್ ಕೂಡ ನನಗಿದೆ. ನಮ್ಮ ತಂದೆಯವರು ಮತ್ತೆ ನಮ್ಮ ತಾತಾರ ಕಾಲದಿಂದ ನಾವು ಕೃಷಿನೇ ಅವಲಂಬಿತರಾಗಿ ಬಂದಿದ್ದು. 2022 ಆಫ್ಟರ್ ಕರೋನಾ ಸಂಪೂರ್ಣವಾಗಿ ನಾನು ಅಗ್ರಿಕಲ್ಚರಿಗೆ ಸೊ ಕಾರ್ಯನ ನಿರ್ವಹಣೆ ಮಾಡ್ತಾ ಇದ್ದೀನಿ. ಕೃಷಿನಲ್ಲಿ ನಾವು ಪದವಿ ಮಾಡಿದೀವಿ ಅಂತಂದ್ರೆ ಬೇರೆ ರೈತರಿಗಿಂತ ನಾವು ವೈಜ್ಞಾನಿಕವಾಗಿ ಯಾವ ರೀತಿ ನಾವು ಕೃಷಿನ ತಾಂತ್ರಿಕತೆನ ಅಳವಡಿಸ್ಕೊಬೇಕು ಅಂತಂದಾಗ ನನಗೆ ಮುಖ್ಯವಾಗಿ ಬಂದಿದ್ದು ಸೊ ಮಲ್ಟಿ ಕ್ರಾಪಿಂಗ್ ಸಿಸ್ಟಮ್ ಅಥವಾ ಮಿಕ್ಸ್ಡ್ ಕ್ರಾಪಿಂಗ್ ಸಿಸ್ಟಮ್ ಅಂತ ಕರಿತೀವಿ. ನಮ್ಮ ತೋಟದಲ್ಲಿ ತೆಂಗು, ಅಡಿಕೆ, ಮೆಣಸು, ಕಾಫಿ ಮತ್ತೆ ಬಾಳೆ ಇಷ್ಟು 5 ರೀತಿಯಾದ ಒಂದು ತೋಟಗಾರಿಕಾ ಬೆಳೆಗಳನ್ನ ನಾನು ಅಳವಡಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಜಮೀನಲ್ಲಿ 24 ಗಂಟೆನೂ ಕೆಲಸ ಇರೋದಿಲ್ಲ. ಸೊ ಬೆಳಿಗ್ಗೆ 6ರಿಂದ 9 ಅಥವಾ 9:30 ತನಕ ನಾನು ನನ್ನ ಜಮೀನಲ್ಲಿ ಸಂಪೂರ್ಣವಾಗಿ ಕೃಷಿಕನಾಗಿ ತೊಡ್ಕೊಂಡಿರ್ತೀನಿ. ಸೊ ಅದಾದ ನಂತರ ನಾನು ನಂದೇ ಆದಂತಹ ನಟರಾಜ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ಅಂತಕ್ಕಂತಹ ಒಂದು ಕೃಷಿ ಕನ್ಸಲ್ಟೆನ್ಸಿ ಒಂದು ಕ್ಲಿನಿಕ್ ಕೂಡ ಮಾಡಿ ನಾನು ಒಬ್ಬ ಎಂಟ್ರಪ್ರಿನರ್ ಆಗಿ ಕೂಡ ಒಂದು ಕಾರ್ಯನ ನಿರ್ವಹಣೆ ಮಾಡ್ತಾ ಇದ್ದೀನಿ. ಮೊದಲು ನಮ್ಮ ಅಜ್ಜಾರ ಕಾಲದಿಂದ ತೆಂಗನ್ನ ಒಂದು ಮುಖ್ಯ ಬೆಳೆಯಾಗಿ ಬೆಳ್ಕೊಂತ ಬಂದ್ರು. ಅದಾದ ನಂತರ ನಮ್ಮ ತಂದೆಯವರು ಅಡಿಕೆ ಬೆಳೆಗಳನ್ನ ತೆಂಗಿನಲ್ಲಿ ಮಿಶ್ರ ಬೆಳೆಯಾಗಿ ಅಳವಡಿಸ್ಕೊಂಡ್ ಬಂದ್ರು. ಸೊ ನಂತರದ ದಿನಗಳಲ್ಲಿ ನಾವೇನ್ ಮಾಡಿದ್ವಿ, ಸಾಂಬಾರು ಬೆಳೆ ಅಂತಂದ್ರೆ ಯಾವುದೇ ರೀತಿಯಾಗಿ ಈ ಸರ್ಕಾರದಿಂದನೇ ಇರ್ಬೋದು ಅಥವಾ ನಮ್ಮ ಪ್ರದೇಶದಲ್ಲಿ ಅಥವಾ ಸಾಮಾನ್ಯವಾಗಿ ಯಾವುದೇ ರೀತಿಯಾಗಿ ಅಡಚಣೆಗಳು ಇಲ್ಲದೆ ಇರ್ತಕ್ಕಂತಹ ಮತ್ತು ಮುಕ್ತ ಮಾರುಕಟ್ಟೆ ಇರ್ತಕ್ಕಂಥ ಒಂದು ಬೆಳೆಯಾಗಿದೆ. ಸೊ ಇಂಥ ಸಂದರ್ಭದಲ್ಲಿ ನಾನು ಏನು ಯೋಚನೆ ಮಾಡಿದೆ ಅಂದ್ರೆ ಕೇವಲ ಅಡಿಕೆ ಮತ್ತು ತೆಂಗನ್ನ ನಾವು ಬೆಳೆಯೋದ್ರ ಜೊತೆನಲ್ಲಿ ಅಡಿಕೆನಲ್ಲಿ ಮುಖ್ಯವಾಗಿ ಮಿಶ್ರ ಬೆಳೆಯಾಗಿ ನಾವು ಕಾಳು ಮೆಣಸು ಬೆಳಿತಾ ಇದ್ದೀನಿ. ನಾವು ವೈಜ್ಞಾನಿಕವಾಗಿ ಆ ತೋಟಗಾರಿಕೆನಲ್ಲಿ ಒಂದು ಪದನ ಉಪಯೋಗಿಸ್ತೀವಿ, ಮಲ್ಟಿ ಲೇಯರ್ ಸಿಸ್ಟಮ್, ಬಹುಮಹಡಿಯ ಬೆಳೆ ಪದ್ಧತಿಗಳು ಅಂತಂತ ನಾವು ಕರಿತೀವಿ. ಸೊ ಇಲ್ಲಿ ನಾವು ನೋಡ್ತಾ ಇದೀವಿ, ಬಹುಮಹಡಿ ಅಂತಂತಂದ್ರೆ ನಾವು ಅಪಾರ್ಟ್ಮೆಂಟ್ ಅಂತಂತ ಕರಿತೀವಿ. ಈಗ ಒಂದು ಪ್ರದೇಶದಲ್ಲಿ ಒಂದು ಅಪಾರ್ಟ್ಮೆಂಟ್ ಅನ್ನ ಒಬ್ಬ ಇಂಜಿನಿಯರ್ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾನೆ ಅಂದ್ರೆ ಅವನು ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಬೇಕಾಗಿರೋದು ಆ ಕೆಳಗಡೆ ಮೊದಲನೇ ಮಹಡಿನಲ್ಲಿ ಇರ್ತಕ್ಕಂತಹ ಮನೆಗೂ ಮತ್ತೆ ಕೊನೆ 20ನೇ ಅಂತಸ್ತಿನಲ್ಲಿ ಇರ್ತಕ್ಕಂಥ ಮನೆಯೂ ಕೂಡ ಬೆಳಕಿನ ಒಂದು ಸೌಲಭ್ಯ ಸರಾಗವಾಗಿರ್ಬೇಕು ಮತ್ತೆ ಈಕ್ವಲ್ ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್ ನೋಡ್ತೀವಿ. ಅದೇ ರೀತಿ ನಮ್ಮ ಕೃಷಿನಲ್ಲೂ ಕೂಡ ಮಲ್ಟಿ ಲೇಯರ್ ಸಿಸ್ಟಮ್ನ ನಾವು ಕ್ರಾಪಿಂಗ್ ಸಿಸ್ಟಮ್ ಅಡಾಪ್ಟ್ ಮಾಡ್ತಾ ಇದೀವಿ ಮಿಶ್ರ ಬೆಳೆಯಾಗಿ ಅಂತಂದ್ರೆ ನಾವು ಮುಖ್ಯವಾಗಿ ಯೋಚನೆ ಮಾಡ್ಬೇಕಾಗಿರೋದು ನೀರಿನ ಸಮಗ್ರ ನಿರ್ವಹಣೆ ಇರ್ಬೋದು, ಕಳೆಯ ಸಮಗ್ರ ನಿರ್ವಹಣೆ ಇರ್ಬೋದು, ಮತ್ತೆ ಬೆಳಕಿನ ಸಮಗ್ರ ನಿರ್ವಹಣೆ. ಸೊ ಇಲ್ಲಿ ನಾವು ಒಂದು ಬೆಳೆನ ನಾವು ಇನ್ನೊಂದು ಬೆಳೆನಲ್ಲಿ ಮಿಶ್ರ ಬೆಳೆಯಾಗಿ ಬೆಳಿತಾ ಇದೀವಿ ಅಂತಂದ್ರೆ ನಮ್ಮ ಮುಖ್ಯ ಬೆಳೆಗಳಿಗೆ ಯಾವುದೇ ರೀತಿಯಾದ ತೊಂದರೆಗಳು ಅಥವಾ ಕಾಂಪಿಟೇಷನ್ನ ಆಗದೆ ಇರ್ತಕ್ಕಂಥ ಬೆಳೆಗಳನ್ನ ಸೆಲೆಕ್ಟ್ ಮಾಡ್ತಕ್ಕಂಥದ್ದು ತುಂಬಾ ಸೂಕ್ತವಾಗಿರುತ್ತೆ. ಸೊ ಇಲ್ಲಿ ನಾವು ಅದೇ ರೀತಿನಲ್ಲಿ ತೆಂಗು ದೊಡ್ಡದಾಗ್ತಾ ಹೋದಂಗೆ ನಾವು ಅದ್ರ ನೆಕ್ಸ್ಟ್ ಸ್ಟೇಜ್ ಕ್ರಾಪ್ ತಂದಿದ್ದು ಅಡಿಕೆ ಬಂದಾದ ನಂತರದಲ್ಲಿ ನಾವು ಬೆಳೆನ ತಂದಿದ್ದು ಮೆಣಸು. ನಾವು ಮುಂಚೆ ನಮ್ಮ ತೋಟಕ್ಕೆ ಬಂದಿದೀವಿ ಅಥವಾ ಲೇಬರ್ಸ್ನ ಕರೆದಿದೀವಿ ಅಂದ್ರೆ ಆ ಲೇಬರ್ಸ್ ಹತ್ರ ನಾವು 2 ಬೆಳೆಗಳಿಗೆ ಮಾತ್ರ ನಿರ್ವಹಣೆನ ಮಾಡ್ತಾ ಇದ್ದು. ಸೊ ಇವಾಗ ಏನಾಗ್ತಿದೆ ಅಂದ್ರೆ ಒಂದೇ ಪ್ರದೇಶದಲ್ಲಿ 5 ಬೆಳೆಗಳನ್ನ ಹಾಕಿರೋದ್ರಿಂದ ಸೊ ಬಂದಂತಹ ಕಾರ್ಮಿಕರಲ್ಲಿ ನಾವು 5 ಬೆಳೆಗಳನ್ನು ಕೂಡ ಒಂದೇ ಸಮಯದಲ್ಲಿ ನಿರ್ವಹಣೆ ಮಾಡೋದ್ರಿಂದ ಇಲ್ಲಿ ಸಮಯದ ಅಭಾವವನ್ನು ಕೂಡ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ಬೋದು. ಮತ್ತೆ
ನಮ್ಮಲ್ಲಿ ಮುಖ್ಯವಾಗಿ ಅಗ್ರಿಕಲ್ಚರಲ್ಲಿ ಮುಖ್ಯವಾಗಿ ಒಂದು ಸೆಂಟೆನ್ಸ್ ಇದೆ, ಏನು ಅಂದರೆ ಎಫಿಷಿಯೆಂಟ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್, ಅವೈಲಬಲ್ ರಿಸೋರ್ಸಸ್ ಅಂತ ಕರಿತೀವಿ. ಇಲ್ಲಿ ಏನು ಮುಖ್ಯವಾಗಿ ರೈತರು ಮಾಡಬೇಕಾಗಿರೋದು, ನಾವು ಹೊರಗಡೆಯಿಂದ ಗೊಬ್ಬರ ಮತ್ತು ಇನ್ನೊಂದು ತಗೊಂಬಂದು ತೋಟಕ್ಕೆ ಹಾಕಿ ನಾವು ಬೆಳೆ ಬೆಳೆಯೋದಕ್ಕಿಂತ ನಮ್ಮಲ್ಲೇ ಇರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳನ್ನ ಯಶಸ್ವಿಯಾಗಿ ಉಪಯೋಗಿಸ್ಕೊಂಡು ಅದನ್ನು ರೀಸೈಕಲ್ ಮಾಡೋದ್ರಿಂದ ನಮ್ಮ ಒಂದು ಪ್ರದೇಶದ ಮಣ್ಣಿನ ಒಂದು ಜೈವಿಕ ಗುಣಲಕ್ಷಣ ಅಥವಾ ಫಿಸಿಕಲ್ ಕ್ಯಾರೆಕ್ಟರ್ ನಾವು ಇಂಪ್ರೂವ್ ಮಾಡೋದ್ರ ಜೊತೆಗೆ ನಮ್ಮ ಒಂದು ಈ ತೋಟದ ವಾತಾವರಣನೂ ಕೂಡ ಯಶಸ್ವಿಯಾಗಿ ಮತ್ತು ಆರೋಗ್ಯವಾಗಿ ನಾವು ನಿರ್ವಹಣೆ ಮಾಡ್ಬೋದು. ನಾವು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ, ಅಡಿಕೆ ಅಂತ ಬಂತು ಅಂದ್ರೆ ಸೊ ಪ್ರದೇಶನೂ ಜಾಸ್ತಿ ಆಗ್ತಾ ಇದೆ, ಅದ್ರ ಜೊತೆನಲ್ಲಿ ಅಡಿಕೆನಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ತಿದೆ. ಸೊ ಇಲ್ಲಿ ಎಲ್ಲಾ ರೈತರಿಗೂ ನಾವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಕೇವಲ ನಾವು ಕೆಮಿಕಲ್ ಮೆಥಡ್ ಇರ್ಬೋದು ಅಥವಾ ಇನ್ನೊಂದು ಯಾವುದೋ ಮೆಥಡ್ ಇಂದ ನಾವು ಸಸ್ಯಗಳಲ್ಲಿ ಅಥವಾ ಬೆಳೆಗಳಲ್ಲಿ ಬರ್ತಕ್ಕಂಥ ರೋಗ ಇರ್ಬೋದು, ಕೀಟಗಳನ್ನ ನಿರ್ವಹಣೆ ಮಾಡೋದ್ರ ಜೊತೆನಲ್ಲಿ ಸಮಗ್ರ ಬೇಸಾಯ ನಿರ್ವಹಣೆ ಅಂತಕ್ಕಂಥ ಮಾತನ್ನ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಸೊ ಅಡಿಕೆ ಬೆಲೆ ಜಾಸ್ತಿ ಆಗ್ತಿದೆ, ಆದ್ರೆ ಪ್ರತಿ ರೈತರ ಜಮೀನಿಗೆ ಹೋದಾಗ ನಾವು ಅಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತಕ್ಕಂಥದ್ದು, ಒಬ್ಬ ರೈತ ಮುಂಚೆ 1 ಎಕರೆ ಅಂತ ಬಂತು ಅಂದ್ರೆ 10 ರಿಂದ 12 ಕ್ವಿಂಟಲ್ ಒಣ ಅಡಿಕೆನ ಸರಾಸರಿಯಾಗಿ ಈಲ್ಡ್ನ ತೆಗಿತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ, ಸರಾಸರಿಯಾಗಿ ಅದರ ಅರ್ಧದಷ್ಟು ಅಂದ್ರೆ 6 ರಿಂದ 8 ಕ್ವಿಂಟಲ್ ಒಣ ಅಡಿಕೆನ ತೆಗೆಯೋದ್ರೊಳಗೆ ರೈತ ಸುಸ್ತಾಗ್ತಿದ್ದೇನೆ. ಈವನ್ ಮುಂಚಿನ ದಿನಗಳಲ್ಲಿ ಮಾಡ್ತಕ್ಕಂಥ ಮೇಂಟೆನೆನ್ಸ್ ಗಿಂತ 2 ಪಟ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ಇಳುವರಿನಲ್ಲಿ ಅವನು ಸಾಧನೆ ಮಾಡೋದಕ್ಕೆ ಕಷ್ಟ ಆಗ್ತಿದೆ. ಕಾರಣ ಏನು ಅಂತಂತಂದ್ರೆ, ಇಲ್ಲಿ ಏಕ ಬೆಳೆ ಪದ್ಧತಿ ಅಳವಡಿಕೆ ಇರ್ಬೋದು, ತಮ್ಮ ಜಮೀನುಗಳಲ್ಲಿ ಮಿಶ್ರ ಬೆಳೆ ಪದ್ಧತಿ, ವೈಜ್ಞಾನಿಕವಾದ ಮಿಶ್ರ ಬೆಳೆ ಪದ್ಧತಿನ ಅಳವಡಿಸ್ಕೊಳ್ಳೋದ್ರಿಂದ ಅವರಿಗೆ ಬರ್ತಕ್ಕಂಥ ಆದಾಯ ಕೂಡ ಜಾಸ್ತಿ ಆಗುತ್ತೆ. ಅಡಿಕೆಯಿಂದ ಸಾಲಿಂದ ಸಾಲು ಅಥವಾ ಗಿಡದಿಂದ ಗಿಡಕ್ಕೆ ನಾವು 9 ಅಡಿ ಅಂತರ ಕೊಟ್ಟಿದ್ದೀವಿ. ಬಾಳೆನ ನಾನು ಏನಕ್ಕೆ ಮುಖ್ಯವಾಗಿ ಮಿಶ್ರ ಬೆಳೆಯಾಗಿ 1 ಎಕರೆಗೆ 40 ಅಥವಾ ಪ್ರತಿ 10 ಅಡಿಕೆ ಗಿಡಕ್ಕೆ 1 ಬಾಳೆನ ನಾನು ಏನಕ್ಕೆ ನಿರ್ವಹಣೆ ಮಾಡಿದ್ದೀನಿ ಅಂತಂದ್ರೆ, ಕೇವಲ ಆದಾಯದ ದೃಷ್ಟಿಯಿಂದ ಅಲ್ಲ. ಸೊ ಇಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ, ಕೃಷಿ ಅಂತ ಬಂತು ಅಂದ್ರೆ ಜೈವಿಕ ವೈವಿಧ್ಯತೆ ಅಥವಾ ಬಯೋಡೈವರ್ಸಿಟಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತೀವಿ. ಒಂದೇ ಪ್ರದೇಶದಲ್ಲಿ ನಾನಾ ಜಾತಿಯ ಬೆಳೆಗಳನ್ನ ನಾವು ಬೆಳೆದು ಅಂತಂತಂದ್ರೆ ನಮ್ಮ ತೋಟದ ವಾತಾವರಣದ ಟೆಂಪರೇಚರ್ನು ಕೂಡ ನಾವು ಯಶಸ್ವಿಯಾಗಿ ನಿಯಂತ್ರಣ ಮಾಡ್ಬೋದು. ಎರಡನೇದು, ನಾವು ಇಲ್ಲಿ ಬಾಳೆ ಬೆಳೆದಿದೀವಿ ಅಂದ್ರೆ ಆ ಬಾಳೆ ಸುತ್ತಲಿನ ಪ್ರದೇಶದಲ್ಲಿ ಮಣ್ಣಿನಲ್ಲಿ ಸೂರ್ಯನ ಬೆಳಕು ಬಿಡ್ತಕ್ಕಂಥ ಪರ್ಸೆಂಟೇಜ್ ಕೂಡ ಕಡಿಮೆ ಆಗುತ್ತೆ. ಈ ಒಂದು ಪರ್ಸೆಂಟೇಜ್ ಕಡಿಮೆ ಆಗೋದ್ರಿಂದ ನಮ್ಮ ಮುಖ್ಯ ಬೆಳೆನಲ್ಲಿ ಅಥವಾ ಜಮೀನಿನಲ್ಲಿ ಬರ್ತಕ್ಕಂಥ ಕಳೆಯ ಒಂದು ನಿಯಂತ್ರಣವನ್ನು ನಾವು ಯಶಸ್ವಿಯಾಗಿ ಕಾಪಾಡ್ಬೋದು. ನಾವು ಇಲ್ಲೆಲ್ಲೇ ರೈತರು ಫೀಲ್ಡಿಗೆ ಹೋದಾಗ ಕಳೆ ನಿಯಂತ್ರಣ ಅಂದ್ರೆ ವರ್ಷಕ್ಕೆ 3 ರಿಂದ 4 ಬಾರಿ ಕಳೆನಾಶಕನ ಬಳಸ್ತಾರೆ. ಅದ್ರ ಜೊತೆನಲ್ಲಿ ಇವತ್ತು ಬಂಗಾರ ಕೊಂಡ್ಬೋದು, ನಮಗೆ ಕೊಟ್ಟಿಗೆ ಗೊಬ್ಬರ ಸಿಗ್ತಾ ಇಲ್ಲ. ಅಂತ ಸನ್ನಿವೇಶದಲ್ಲೂ ಕೂಡ ರೈತರು ಕಷ್ಟಪಟ್ಟು ಕೊಟ್ಟಿಗೆ ಗೊಬ್ಬರನ ಹಾಕಿ ವರ್ಷಕ್ಕೆ 4 ರಿಂದ 5 ಸತಿ ಕಳೆನಾಶಕನ ಹೊಡೆಯೋದ್ರಿಂದ ಅವರು ತಾವು ಬಳಸಿರ್ತಕ್ಕಂತಹ ಬಂಗಾರದಂತ ಕೊಟ್ಟಿಗೆ ಗೊಬ್ಬರನ ಅವರೇ ನಾಶ ಮಾಡಿದಂತಹ ಒಂದು ಪರಿಸ್ಥಿತಿನ ನಾವಾಗೆ ತಂದುಕೊಂಡಂಗಾಗುತ್ತೆ. ಸೊ ಅದಕ್ಕೋಸ್ಕರ ದಯವಿಟ್ಟು ರೈತರು ಬಾಳೆವನ್ನು ಮಿಶ್ರ ಬೆಳೆಯಾಗಿ ನಮ್ಮ ತೋಟಗಾರಿಕಾ ಬೆಳೆನಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಬಹುಮುಖ್ಯವಾಗಿ ಒಂದು ಮಾಯಿಶ್ಚರ್ ಕನ್ಸರ್ವೇಷನ್ ಅಂತ ಕರಿತೀವಿ. ಬಾಳೆ ಮಿಶ್ರ ಬೆಳೆಯಾಗಿದ್ದು ನಮಗೆ ಮಳೆ ಅಥವಾ ಬೋರ್ವೆಲ್ ಇಂದ ನೀರನ್ನ ಕೊಟ್ಟು ಅಂತಂದ್ರೆ ನಮ್ಮ ಭೂಮಿನಲ್ಲಿ ತೇವಾಂಶವನ್ನು ಯಶಸ್ವಿಯಾಗಿ ಮತ್ತೆ ದೀರ್ಘಾವಧಿಯಾಗಿ ಕಾಪಾಡ್ತಕ್ಕಂಥ ಒಂದು ನಾವು ಯಶಸ್ಸನ್ನ ಕಾಣ್ಬೋದು. ನಾರ್ಮಲ್ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ, ಈ ಮನುಷ್ಯನ ತಗೊಂಡು ಅಂತಂದ್ರೆ ಫಿಸಿಕಲಿ ಚೆನ್ನಾಗಿರ್ತಾರೆ, ಮದುವೆ ಆದ್ರೂ ಕೂಡ ಎಷ್ಟೋ ಜನಕ್ಕೆ ಮಕ್ಕಳಾಗ್ತಾ ಇರಲ್ಲ. ಕಾರಣ ಏನು ಅಂದ್ರೆ ಸ್ಟ್ರೆಸ್ ಅಂತ ಕರಿತೀವಿ. ಸೊ ಈ ಸ್ಟ್ರೆಸ್ ಇಂದ ಮನುಷ್ಯನ ಲೈಫಲ್ಲೂ ಕೂಡ ನಾನಾ ರೀತಿ ಸಮಸ್ಯೆಗಳು ಬರ್ತವೆ. ಆಗದೇ ಇರ್ತಕ್ಕಂಥ ಸಮಸ್ಯೆಗಳನ್ನ ನಾವು ನೋಡ್ತಾ ಇದೀವಿ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಕೃಷಿನಲ್ಲೂ ಕೂಡ ನಾವು ಸ್ಟ್ರೆಸ್ನ ಕ್ರಿಯೇಟ್ ಮಾಡ್ತಾ ಇದೀವಿ ತೋಟದಲ್ಲಿ. ಕಾರಣ ಏನು ಅಂತಂದ್ರೆ, ಒಂದು ತೋಟ ಅಂತಂದ್ರೆ ಅಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಪರಾಗಸ್ಪರ್ಶ ಅಂತ ಕರಿತೀವಿ. ಪರಾಗಸ್ಪರ್ಶ ನಾವು ಯಶಸ್ವಿಯಾಗಿ ನಮ್ಮ ತೋಟದಲ್ಲಿ ನಾವು ಯಶಸ್ವಿ ಮಾಡಲಿಲ್ಲ ಅಂತಂದ್ರೆ ನಮ್ಮ ಇಳುವರಿನಲ್ಲಿ ಅತ್ಯಂತ ಕ್ಷೀಣವಾದ ಋಣಾತ್ಮಕವಾಗಿ ನಾವು ಇಳುವರಿನ ಕಡಿಮೆ ಮಾಡ್ತಕ್ಕಂಥ ಒಂದು ನಾವು ಸಂಭವನ ಕಾಣಬೇಕಾಗುತ್ತೆ. ಸೊ ಇಲ್ಲಿ ನಾವು ಬಾಳೆಯನ್ನ ಮಿಶ್ರ ಬೆಳೆಯಾಗಿ ಹಾಕಿರೋದ್ರಿಂದ ನಮಗೆ ವರ್ಷ ಪೂರ್ತಿ ಜೇನುಳುಗಳ ಒಂದು ಸಂಪರ್ಕ ಅಥವಾ ಅವುಗಳ ಒಂದು ಆಕ್ಟಿವಿಟಿ ನಮ್ಮ ತೋಟದಲ್ಲಿ ಜಾಸ್ತಿ ಆಗೋದ್ರಿಂದ ಸೊ ಈ ಬಾಳೆಗೆ ಬಂದಿರತಕ್ಕಂಥ ಜೇನುಳುಗಳು 100% ನಮ್ಮ ಮುಖ್ಯ ಬೆಳೆಯಾಗಿರೋ ಅಡಿಕೆ ಹೊಂಬಾಳೆನಲ್ಲೂ ಕೂಡ ಪರಾಗಸ್ಪರ್ಶ ಆಗೋದಕ್ಕೂ ಕೂಡ ತುಂಬಾ ಮುಖ್ಯ ಕಾರಣ ಆಗುತ್ತೆ. ಈ ರೀತಿಯಾದ ನಾವು ಮಿಶ್ರ ಬೆಳೆ ಪದ್ಧತಿನ ಅಳವಡಿಸ್ಕೊಂಡು ಅಂದ್ರೆ ನಮ್ಮ ಮುಖ್ಯ ಬೆಳೆಯಾದ ಅಡಿಕೆನಲ್ಲಿ 30% ಈಲ್ಡ್ನ ನಾವು ಯಾವುದೇ ರೀತಿಯಾದ ಗೊಬ್ಬರ ನಿರ್ವಹಣೆ ಇಲ್ದಂಗೆ ಸ್ಟ್ರೆಸ್ ಓವರ್ಕಮ್ ಮಾಡಿ ನಮ್ಮ ಇಳುವರಿನೂ ಕೂಡ ಹೆಚ್ಚಿಗೆ ಮಾಡ್ತಕ್ಕಂಥದ್ದನ್ನ ನಾವು ಉತ್ತಮವಾದ ಒಂದು ನಿದರ್ಶನವನ್ನ ನಾವು ನೋಡ್ಬೋದು. ಸೊ ಇಲ್ಲಿ ನಾವು ಆದಾಯ ಅಂತಂತ ಬಂದು ಅಂತಂದ್ರೆ ಇಲ್ಲಿ ಅಗ್ರಿಕಲ್ಚರಲ್ಲಿ ಒಂದು ಮುಖ್ಯವಾದ ಒಂದು ನಾಣ್ಣುಡಿ ಇದೆ,
ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಪರ್ ಯೂನಿಟ್ ಏರಿಯಾ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಲೇಬರ್ ಸಮಸ್ಯೆ ಇರೋದ್ರಿಂದ ನಾವು ಎಷ್ಟು ಜಮೀನ ಜಾಸ್ತಿ ಮಾಡೋದ್ರ ಬದಲು ಇರೋ ಜಮೀನಲ್ಲಿ ವಿವಿಧ ರೀತಿಯ ಬೆಳೆಗಳನ್ನ ನಾವು ಹಾಕೋದ್ರಿಂದ ರೈತನ ಆದಾಯನೂ ಜಾಸ್ತಿ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಕಾರ್ಮಿಕರ ಸಮಸ್ಯೆ ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ಈ ರೀತಿಯಾದ ಕೃಷಿಯಲ್ಲಿ ಬೇಸಿಕ್ ಆಗಿ ಏನನ್ನ ನಾವು ಸಮಸ್ಯೆಗಳನ್ನ ಹೇಳ್ತೀವೋ ಆ ಸಮಸ್ಯೆಗಳನ್ನ ಯಶಸ್ವಿಯಾಗಿ ನಿಯಂತ್ರಣ ಮಾಡ್ಬೋದು. ರೈತರು ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಬಾರ್ಡ್ರುಗಳನ್ನ ತುಂಬಾ ವೇಸ್ಟ್ ಮಾಡ್ತಾ ಇರ್ತಾರೆ. ಸೊ ಬಾರ್ಡ್ರಲ್ಲಿ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಈ ಬಿದ್ದಿರ್ತಕ್ಕಂಥ ಸೋಗೆ ಹಾಕೋದು ಅಥವಾ ಕಸ ಕಡ್ಡಿ ಹಾಕ್ಬಿಟ್ಟು, ಸೊ ಮುಖ್ಯವಾಗಿ ನಾವು ಇಲ್ಲಿ ರೋಡೆಂಟ್ಸ್ ಅಂತ ಕರಿತೀವಿ, ಇಲಿಗಳು ಅಂತ ಕರಿತೀವಿ, ಇವುಗಳ ಒಂದು ಪಾಪ್ಯುಲೇಷನ್ ನಾವಾಗೆ ಜಾಸ್ತಿ ಮಾಡ್ದಂಗೆ ಆಗ್ತಾ ಇರುತ್ತೆ. ಸೊ ನಾವು ಯಾವಾಗ್ಲೂ ಏನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಬದುಗಳನ್ನ ತುಂಬಾ ಶುಚಿತ್ವವಾಗಿ ಸ್ವಚ್ಛತೆಯಿಂದ ಇಡಬೇಕು ಅಂತಂದ್ರೆ, ಸೊ ಈ ರೀತಿಯಾದ ಬಾರ್ಡರ್ ಕ್ರಾಪ್ ಅಲ್ಲಿ ಕಾಫಿ ಹಾಕ್ತಕ್ಕಂಥದ್ದು ತುಂಬಾ ಉತ್ತಮವಾದ ಒಂದು ಪದ್ಧತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ನಾವು ನೋಡ್ತಾ ಇದ್ದೀವಿ ಕಾಫಿ ಹಾಕೋದಕ್ಕೆ ಇನ್ನೊಂದು ಮುಖ್ಯವಾದ ರೀಸನ್ ಇದೆ. ಏನು ಆ ಒಂದು ಮುಖ್ಯವಾದ ರೀಸನ್ ಅಂತಂದ್ರೆ, ಕಾಫಿ ಹೂ ಹಾಕ್ತಕ್ಕಂಥ ಸಮಯ ಬಂದು ನಾರ್ಮಲಿ ಫೆಬ್ರವರಿ ತಿಂಗಳಿರುತ್ತೆ. ಸೊ ನಮ್ಮ ಅಡಿಕೆನಲ್ಲಿ ಒಂಬಾಳೆ ಬರ್ತಕ್ಕಂಥ ಸಮಯ ಅಥವಾ ತೆಂಗು ಒಂಬಾಳೆ ಬರ್ತಕ್ಕಂಥ ಸಮಯನೂ ಕೂಡ ಡಿಸೆಂಬರ್ ಇಂದ ಏಪ್ರಿಲ್ ಇರುತ್ತೆ. ಸೊ ಕಾಫಿಯಲ್ಲಿ ಬರ್ತಕ್ಕಂಥ ಹೂವಿನ ಒಂದು ಸುಗಂಧ ತುಂಬಾ ಜಾಸ್ತಿ ಇರುತ್ತೆ. ಈ ಸುಗಂಧ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಕಾಫಿ ಬೆಳೆಗೆ ಬರ್ತಕ್ಕಂತಹ ಒಂದು, ಸೊ ಏನು ನಾವು ಜೇನುನೊಣಗಳು ಸಂಖ್ಯೆ ಅಂತ ಕರಿತೀವೋ ಆ ಒಂದು ಸಮಯದಲ್ಲಿ ಅತಿ ಹೆಚ್ಚು ಪಾಪ್ಯುಲೇಷನ್ ಇರೋದ್ರಿಂದ ನಮ್ಮ ತೋಟದಲ್ಲಿ ಆಗ್ತಕ್ಕಂಥ ಪರಾಗಸ್ಪರ್ಶದ ಪರ್ಸೆಂಟೇಜು ಕೂಡ ಅತಿ ಹೆಚ್ಚಾಗಿ ನಾವು ಕಾಪಾಡ್ಬೋದು ಅಂತಕ್ಕಂಥ ಒಂದು ಮುಖ್ಯ ಉದ್ದೇಶದಿಂದ ಪ್ರತಿ ಬಾರ್ಡ್ರಲ್ಲೂ ಕೂಡ ನಾವು ಕಾಫಿ ಗಿಡ ಹಾಕಿದೀವಿ. ಕಾಫಿ ಹಾಕೋದ್ರಿಂದ ಇನ್ನೊಂದು ಮುಖ್ಯ ಅಂತಂದ್ರೆ ಪಕ್ಕದವ್ರ ತೋಟಕ್ಕೂ ಯಾವುದೇ ರೀತಿ ತೊಂದರೆ ಮಾಡೋದಿಲ್ಲ. ಈ ಒಂದು ಕೆಲವೊಂದು ಸರ್ತಿ ತೋಟದಲ್ಲಿ ಎಲೆಕ್ಟ್ರಿಕ್ ಫೆನ್ಸಿಂಗ್ಗಳು ಇರ್ತವೆ. ಅಂತ ಒಂದು ಸಂದರ್ಭದಲ್ಲಿ ರೈತರು ವೇಸ್ಟ್ ಆಗಿಬಿಟ್ಟಿರ್ತಾರೆ ಅದು ಬೆಳೆನ ಬೆಳೆದಂಗೆ. ಅಂತ ಒಂದು ಪ್ರದೇಶದಲ್ಲಿ ಕಾಫಿ ಬೆಳೆನ ನಾವು ಅಳವಡಿಸ್ಕೊಂಡು ಅಂತಂದ್ರೆ, ಸೊ ನಮ್ಮ ಒಂದು ಪ್ರದೇಶವನ್ನು ಕೂಡ ಆ ಜಾಗವನ್ನು ಕೂಡ ಯಶಸ್ವಿಯಾಗಿ ನಾವು ಬಳಸ್ಕೊಂಡಂಗೆ ಆಗುತ್ತೆ. ಮತ್ತೆ ಇದರಿಂದ ಬರ್ತಕ್ಕಂಥ ಒಂದು ಆದಾಯನೂ ಕೂಡ ನಮಗೆ ವ್ಯಾಲ್ಯೂ ಅಡಿಷನ್ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀವಿ. ಸೊ ಯಾವುದೇ ಒಂದು ತಾಲೂಕ್ ಹೆಡ್ ಕ್ವಾರ್ಟರ್ಗೆ ಹೋಗ್ರಿ, ಇಂಡಸ್ಟ್ರಿಯಲೈಸೇಷನ್ ಅಂತ ಕರಿತೀವಿ. ಕೃಷಿ ಜಮೀನೇ ಹಿಡ್ಕೊಂಡು ಏನಾಗ್ತಿದೆ ಅಂದ್ರೆ ಯುವಕರೆಲ್ಲ ಸೊ ಕೈಗಾರಿಕಾ ಪ್ರದೇಶಗಳು ದಿನಗೂಲಿ ನೌಕರರಾಗಿ ಹೋಗ್ತಾ ಇದೀವಿ. ಸೊ ದಯವಿಟ್ಟು ಕೃಷಿನಲ್ಲಿ ನಾವು ಆದಾಯ ತಗೊಳೋದ್ರ ಜೊತೆಗೆ ನೆಮ್ಮದಿ ಮತ್ತು ಆರೋಗ್ಯಕರ ಜೀವನವನ್ನ ನಾವು ಫ್ಯಾಮಿಲಿ ಜೊತೆಗೆ ಸುದೀರ್ಘ ಕಾಲದವರೆಗೆ ನಾವು ಕಾಪಾಡ್ಕೊಬೋದು. ಮತ್ತೆ ಕೃಷಿನ ನಾವು ಯಾವತ್ತೂ ನಾವು ಪ್ಯಾಷನ್ ಆಗಿ ನೋಡ್ಬೇಕು. ಸೊ ಇದನ್ನ ಮತ್ತಿನ್ನೊಂದು, ಅಗ್ರಿಕಲ್ಚರ್ ಅಂತಂದ್ರೆ ಕೇವಲ ಆದಾಯ ಅಲ್ಲ, ಬಿಸ್ನೆಸ್ ಅಲ್ಲ. ಇದು ಅಗ್ರಿಕಲ್ಚರ್, ಕೃಷಿ ಅನ್ನೋದು ಒಂದು ಸಂಸ್ಕೃತಿ, ಕಲ್ಚರ್. ಇದು ಆರ್ಥಿಕವಾಗಿ ಪ್ರತಿ ತಿಂಗಳು ಕೂಡ ನಮಗೆ ಆದಾಯವನ್ನು ತರ್ತಕ್ಕಂಥ ಒಂದು ನಮಗೆ ಮುಖ್ಯವಾದ ಬೆಳೆಗಳಾಗಿದ್ದಾವೆ. ಮತ್ತೆ ಎರಡನೇದು, ಈ ಒಂದು ಬೆಳೆಗಳನ್ನ ಅಳವಡಿಸ್ಕೊಳ್ಳೋದ್ರಿಂದ ಮಾರುಕಟ್ಟೆಯ ಒಂದು ಯಾವುದೇ ರೀತಿ ತೊಂದರೆಗಳು ಕೂಡ ಇಲ್ಲ. ಇಲ್ಲಿ ಮುಖ್ಯವಾಗಿ ನಾವು ಬೆಳೆನ ಸೆಲೆಕ್ಟ್ ಮಾಡ್ತಿದೀವಿ ಅಂದ್ರೆ ಮಾರುಕಟ್ಟೆನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನಿಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥ ಕಾಳು ಮೆಣಸಿಗೆ ಯಾವುದೇ ರೀತಿ ಮಾರುಕಟ್ಟೆ ತೊಂದರೆ ಇಲ್ಲ. ಮತ್ತೆ ಯಾವತ್ತು ಪ್ರತಿ ವರ್ಷನೂ ಕೂಡ ಇದರ ಒಂದು ಸರಾಸರಿ ಬೆಲೆ ಜಾಸ್ತಿ ಆಗ್ತಿದೆ ಹೊರತು ಕಮ್ಮಿ ಆಗ್ತಾ ಇಲ್ಲ. ತೆಂಗು ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ದಿನದಲ್ಲಿ. ಮುಂಚೆ ನಾವು ಖಾಲಿ ಬಾಟ್ಲುಗಳನ್ನ ಕೊಟ್ಟು ನಾವು ಐಸ್ಕಂಡಿ ತಗೊಂತ ಇದ್ದು, ಹಳ್ಳಿಗಳಿಗೆ ಆ ಥರ ಬರೋರು ಇವತ್ತು ಚುಪ್ ತಗೊಂಡು ಹೋಗಿ ಬರ್ತಿದ್ದಾರೆ. ನಾವು ನ್ಯೂಸಲ್ಲೆಲ್ಲ ನೋಡ್ತಾ ಇದ್ದೀವಿ, ಒಂದು ಚುಪ್ ಅಂದ್ರೆ ಇವತ್ತು 3 ರೂಪಾಯಿ ತಗೊಳ್ತಕ್ಕಂಥ ಒಂದು ಬೆಳೆ ಆಗಿದೆ. ಇಲ್ಲಿ ತೆಂಗು ಅಂತ ಬಂತು ಅಂದ್ರೆ ಮುಖ್ಯವಾಗಿ ಕೀಟಗಳ ಸಮಸ್ಯೆ ಮತ್ತೆ ಒಂದು ರೋಗ ಸಮಸ್ಯೆ ಮುಖ್ಯವಾಗಿ ಕಾಡುತ್ತೆ. ಒಂದು ರೋಗ ಅಂದ್ರೆ ಸ್ಟೆಮ್ ಬ್ಲೀಡಿಂಗ್ ಅಂತ ಕರಿತೀವಿ, ಮತ್ತೆ ಹಣಬೆ ರೋಗ ಅಂತ ಕರಿತೀವಿ. ಮೂರನೇದು ಕೀಟ ಅಂದ್ರೆ ರೆಡ್ ಪಾಮ್ ಇವಿಲ್, ಕೆಂಪು ಮೂತಿ ಹುಳು ಅಂತ ಕರಿತೀವಿ. ಸೊ ಇವನ್ನು ಕೂಡ ನಾವು ಯಶಸ್ವಿಯಾಗಿ ನಿಯಂತ್ರಣ ಮಾಡ್ಬೋದು. ಸೊ ಜೈವಿಕ ಪದ್ಧತಿಗಳನ್ನ ನಾವು ಅಳವಡಿಸ್ಕೊಳ್ಳೋದ್ರಿಂದ ತೆಂಗಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನ ರೈತರು ಯಶಸ್ವಿಯಾಗಿ ನಿಯಂತ್ರಣ ಮಾಡಿ ಸೊ ತೆಂಗಲ್ಲೂ ಕೂಡ ಉತ್ತಮವಾದ ಲಾಭನ ಪಡಿಬಹುದು. ಇತ್ತೀಚಿನ ದಿನಗಳಲ್ಲಿ ಇವತ್ತು ಒಂದು ಸೋಗೆ ಗರಿಯೂ ಕೂಡ ತೆಂಗು ಹಾಕಿದೀವಿ ಅಂದ್ರೆ ವೇಸ್ಟ್ ಆಗದೆ ಇರ್ತಕ್ಕಂಥ ಒಂದು ಮಾರುಕಟ್ಟೆ, ಓಪನ್ ಮಾರ್ಕೆಟ್ ಅಂತ ಕರಿಬಹುದು. ಇವತ್ತು ನಾವು ನೋಡ್ತಾ ಇದ್ದು, ಮುಂಚೆ ಎಲ್ಲ ಒಂದು ಶಿವುಡು ಸೋಗೆ ಕಡ್ಡಿ ಬರ್ಲನ್ನ ಮಾರಿದ್ರೆ 2 ರೂಪಾಯಿ ಕೊಡೋರು. ಇವತ್ತು ಅದೇ ಒಂದು ಶಿವುಡು ಕಡ್ಡಿನ ನಾವು ಮಾರ್ತೀವಿ 40 ರೂಪಾಯಿ ಬೆಲೆ ಆಗಿದೆ. ಸೊ ಹಂಗಾಗಿ ಕಡ್ಡಿ, ಸೋಗೆ ಗರಿಯಿಂದ ಹಿಡಿದು ಅಡಿಕೆ ಸಿಪ್ಪೆ ತನಕನೂ ಕೂಡ ನಮಗೆ ಯಾವುದೇ ರೀತಿಯಾದ ವೇಸ್ಟ್ ಅಂತಕ್ಕಂಥದ್ದು ತೆಂಗಲ್ಲಿ ಬರೋದಿಲ್ಲ. ಹಂಗಾಗಿ ತೆಂಗು ಒಂದು ಮುಖ್ಯವಾದ ಬೆಳೆ ಅಂತಕ್ಕಂಥದ್ದನ್ನ ನಾವು ಇತ್ತೀಚಿನ ದಿನಗಳಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ರೈತರು ತೆಂಗನ್ನ ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಕೃಷಿ ಕಚೇರಿಗಳಿಗಿರ್ಬೋದು ಅಥವಾ ಯಾವ್ದಾದ್ರು ನಿಮ್ಮ ಗೊತ್ತಿರ್ತಕ್ಕಂಥ ಕೃಷಿ ತಜ್ಞರ ಹತ್ರ ಹೋಗಿ ತೆಂಗಿನ ಬೆಳೆನಲ್ಲಿ ಬರ್ತಕ್ಕಂಥ ರೋಗ ಮತ್ತು ಕೀಟ ನಿರ್ವಹಣೆಗಳ ಬಗ್ಗೆ ಮಾಹಿತಿನ ಪಡೆದು ತಮ್ಮ ಜಮೀನಲ್ಲಿ ಅಳವಡಿಸ್ಕೊಂಡು ತೆಂಗನ್ನ ಕಾಪಾಡಿ. ಮತ್ತೆ ಬಾಳೆ ಅಂತ ಬಂತು ಅಂದ್ರೆ ನಾವು ನೋಡ್ತಾ ಇದ್ದೀವಿ. ಸೊ ಇಂಥ ಒಂದು ಮಿಶ್ರ ಬೆಳೆನಲ್ಲೂ ಕೂಡ ಪ್ರತಿ ಗೊನೆ ಸರಾಸರಿ ಆವರೇಜ್ ಈಲ್ಡ್ ಬಂದು 14 ರಿಂದ 15 kg ನನಗೆ ಗೊನೆ ಒಂದು ಇಳುವರಿ ಬರ್ತಾ ಇದೆ. ಸೊ ಇಲ್ಲಿ ನಾವು ರೈತರು ನೋಡ್ತಾ ಇರ್ತೀವಿ, ಬಾಳೆ ಹಾಕಿದ ತಕ್ಷಣ ಅಡಿಕೆ ವೀಕ್ ಆಗುತ್ತೆ ಅಂತ.
ಸೊ ಇಲ್ಲಿ ಎಲ್ಲಾ ರೈತರು ಏನ್ ತಪ್ಪು ಮಾಡ್ತೀವಿ ಅಂದ್ರೆ ಒಂದ್ ಎಕರೆಗೆ 550 ಅಡಿಕೆ ಗಿಡ ಇದೆ ಅಂದ್ರೆ 550 ಬಾಳೆ ಹಾಕ್ಬಿಡ್ತೀವಿ. ಸೊ ಈ ರೀತಿಯಾದ ಬೆಳೆ ಪದ್ಧತಿನ ಅಳವಡಿಸಬೇಡಿ. ಸೊ ಪ್ರತಿಯೊಂದು ಜಮೀನಲ್ಲೂ ಅದಕ್ಕೆ ಆದ ಒಂದು ನಿಖರವಾದ ಪಾಪ್ಯುಲೇಷನ್ ಅಂತ ಕರಿತೀವಿ. ಸೊ ಆ ಪಾಪ್ಯುಲೇಷನ್ ನ ಐಡಿಯಲ್ ಆಗಿ ನಾವು ಮಿಶ್ರ ಬೆಳೆಯಾಗಿ ಅಳವಡಿಸ್ಕೊಂಡು ಅಂತಂದ್ರೆ ಯಾವ ಬೆಳೆಗೂ ಕೂಡ ಕಾಂಪಿಟೇಷನ್ ಆಗೋದಿಲ್ಲ. ಸೊ ಒಂದು ಬೆಳೆ ಇನ್ನೊಂದು ಬೆಳೆಗೆ ಸಹಾಯಕಾರಿಯಾಗಿ ನಾವು ಮಾಡಬೇಕೇ ಹೊರತು ಒಂದು ಬೆಳೆ ಇನ್ನೊಂದು ಬೆಳೆಯಾಗಿ ಕಾಂಪಿಟೇಷನ್ ಆಗ್ತಕ್ಕಂಥ ಒಂದು ಪ್ಲಾಂಟ್ ಪಾಪ್ಯುಲೇಷನ್ ಮೇಂಟೈನ್ ಮಾಡ್ತಕ್ಕಂಥದ್ದನ್ನ ರೈತರು ಅವಾಯ್ಡ್ ಮಾಡಬೇಕು. ಬೇಸಿಗೆ ಬಂದಿರೋದ್ರಿಂದ ಎಲ್ಲಾರ ಜಮೀನಲ್ಲೂ ಮುಖ್ಯವಾಗಿ ನಾವು ನೋಡ್ತಾ ಇರೋದು ನೀರಿನ ಸಮಸ್ಯೆ. ಸೊ ನಂದು ಇಲ್ಲಿರ್ತಕ್ಕಂಥದ್ದು ಮುಂಚೆ ತೆಂಗು ಮತ್ತು ಅಡಿಕೆಗೆ ಎಷ್ಟು ಪ್ರಮಾಣದಲ್ಲಿ ನೀರಿತ್ತೋ ಇವಾಗಲೂ ಕೂಡ ಇನ್ನೂ 3 ಬೆಳೆನ ಅಳವಡಿಸ್ಕೊಂಡವಾಗಲೂ ಕೂಡ ಅಷ್ಟೇ ಪ್ರಮಾಣದ ನೀರನ್ನ ನಾನು ಬಳಸ್ತಾ ಇದ್ದೀನಿ. ಸೊ ಇಲ್ಲಿ ಏನಾಗ್ತಿದೆ ಅಂದ್ರೆ ನಾವು ಇರ್ತಕ್ಕಂಥ ನೀರಿನ ಯಶಸ್ವಿಯಾಗಿ ನಿಯಂತ್ರಣ ಮಾಡಿದ್ವು ಅಂತಂತಂದ್ರೆ ನಮ್ಮ ಜಮೀನಲ್ಲಿರ್ತಕ್ಕಂಥ ಬೆಳೆಗಳನ್ನ ಜಾಸ್ತಿ ಮಾಡೋದ್ರಿಂದ ನೀರಿನ ನಿರ್ವಹಣೆನೂ ಕೂಡ ನಾವು ಕಾಪಾಡ್ಬೋದು ಅಂತಕ್ಕಂಥ ಒಂದು ಮಾತನ್ನ ಹೇಳ್ತೀವಿ. ಮತ್ತೆ ಮೂರನೇದು ಇಲ್ಲಿ ನಾವು ನೋಡ್ತಾ ಇದ್ದೀವಿ, ರೈತರು ಸಾಮಾನ್ಯವಾಗಿ ಮುಂಚೆ ಏನ್ ಮಾಡೋರು ಅಂದ್ರೆ ತಮ್ಮ ತೋಟದಲ್ಲಿ ಸಿಗೋ ಕಸ ಕಡ್ಡಿನೆಲ್ಲ ನಾವು ಬಿಸಾಕ್ತಾ ಇದ್ದು. ನಾವಿಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ತೋಟದಲ್ಲಿ ಸಿಗ್ತಕ್ಕಂಥ ಏನೇ ಕಸ ಕಡ್ಡಿನ ಸೊ ಈ ರೀತಿಯಾಗಿ ತಿಪ್ಪೆಯಾಗಿ ಮಾರ್ಪಾಡು ಮಾಡ್ತೀವಿ. ಇದನ್ನ ಜೈವಿಕವಾಗಿ ಎನ್ರಿಚ್ ಮಾಡ್ತೀವಿ. ಸೊ ರೈಸೋಬಿಯಂ ಇರ್ಬೋದು, ಟ್ರೈಕೋಡರ್ಮಾ, ಸುಡೋಮೊನಾಸು, AMC ಈ ರೀತಿಯಾದ ಕಲ್ಚರ್ಗಳನ್ನ ನಾವು ಬೆರೆಸಿ ಸೊ ವರ್ಷದ ಮುಂಗಾರಿನಲ್ಲಿ ಇದನ್ನ ಮತ್ತೆ ಎಗೇನ್ ಗಿಡಗಳಿಗೆ ಕಾಂಪೋಸ್ಟ್ ಆಗಿ ಯೂಸ್ ಮಾಡ್ತಕ್ಕಂಥದ್ದನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಪ್ರತಿ ವರ್ಷ ಬಳಸ್ತಕ್ಕಂತಹ ಹೊರಗಡೆಯಿಂದ ಕೊಂಡು ಹಾಕ್ತಕ್ಕಂತಹ ಗೊಬ್ಬರದ ಒಂದು ವೆಚ್ಚವನ್ನು ಕೂಡ ನಾವು ಕಡಿಮೆ ಮಾಡ್ಬೋದು. ಸೊ ನಾವು ಇಲ್ಲಿ ನೋಡ್ತಾ ಇದೀವಿ, ಪ್ರತಿ ಸೋಗೆನೂ ಕೂಡ ಲೇಯರ್ ಬೈ ಲೇಯರ್ ಹಾಕ್ಬಿಟ್ಟು ಸೊ ಕಾಂಪೋಸ್ಟ್ ಅನ್ನು ಕೂಡ ನಾವು ಇಲ್ಲಿ ಮಾಡ್ತಾ ಇದೀವಿ. ಇಲ್ಲಿ ಯಾವುದೇ ರೀತಿಯ ತೊಟ್ಟಿ ಆಗಿರ್ಬೋದು, ಇನ್ನೊಂದು ಯಾವುದೇ ರೀತಿ ವೆಚ್ಚನ ಹಾಕಿಲ್ಲ, 0 ಇನ್ವೆಸ್ಟ್ಮೆಂಟ್ ಅಲ್ಲಿ. ಸೊ ಈ ರೀತಿಯಾಗಿ ಪ್ರತಿ ಒಂದು 50ರಿಂದ 60 ಅಡಿಕೆ ಗಿಡಕ್ಕೆ ಒಂದೊಂದು ಈ ತರ ಕಾಂಪೋಸ್ಟ್ ಯೂನಿಟ್ ನಾವು ಕ್ರಿಯೇಟ್ ಮಾಡಿದೀವಿ. ಸೊ ಈ ರೀತಿಯಾದ ಒಂದು ಮಲ್ಟಿ ಲೇಯರ್ಡ್ ಮಿಕ್ಸ್ಡ್ ಕ್ರಾಪಿಂಗ್ ಸಿಸ್ಟಮ್ನ ನಾವು ಅಳವಡಿಸ್ಕೊಳ್ಳೋದ್ರಿಂದ ರೈತರು ತಮ್ಮ ಜಮೀನಿನಲ್ಲಿ ಆರ್ಥಿಕವಾದ ಲಾಭನೂ ಜಾಸ್ತಿ ಮಾಡ್ಬೋದು, ತಮಗೆ ಬರ್ತಕ್ಕಂತಹ ಕೆಲವೊಂದು ಸಮಸ್ಯೆಗಳನ್ನು ಕೂಡ ನಾವು ನಿಯಂತ್ರಣ ಮಾಡ್ಬೋದು. ಈಗ ಟೆಂಪರೇಚರ್ ಜಾಸ್ತಿ ಆಗೋದ್ರಿಂದ ಅಡಿಕೆ ಗಿಡದಲ್ಲಿ ನಾವು ಸಾಮಾನ್ಯವಾಗಿ ಏನ್ ಮಾಡ್ತಾ ಇದೀವಿ, ರೆಡ್ ಮೈಟ್ ಸಮಸ್ಯೆ ಅಂತಂತ ಎಲ್ಲಾ ರೈತರುಗಳು ಹೇಳ್ತಾ ಇರ್ತಾರೆ. ಸೊ ಈ ರೀತಿಯಾಗಿ ನಾವು ಮಿಶ್ರ ಬೆಳೆನ ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ತೋಟದಲ್ಲಿ ಇರ್ತಕ್ಕಂಥ ಟೆಂಪರೇಚರ್ ಕಡಿಮೆ ಆಗೋದ್ರಿಂದ ಸೊ ನಮ್ಮ ಅಡಿಕೆ ಗಿಡಗಳಿಗೆ ಯಾವುದೇ ರೀತಿಯಾದ ಕೆಂಪು ಕೀಟ ಬಾಧೆ ಅಥವಾ ರೆಡ್ ಮೈಟ್ಸ್ ಬಾಧೆನೂ ಬರೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಅಡಿಕೆನಲ್ಲಿ ನೋಡ್ತಾ ಇದೀವಿ ಸುಳಿ ತಿಗಣೆ ಬಾಧೆ. ಸೊ ಅದು ಕೂಡ ಈ ಕೆಲವು 5 ವರ್ಷದಿಂದ ಇತ್ತೀಚೆಗೆ ಭಾರಿ ಜಾಸ್ತಿ ಆಗಿದೆ. ಕಾರಣ ಏನು ಅಂದ್ರೆ ಟೆಂಪರೇಚರ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಬಾಳೆ ಮತ್ತು ಈ ರೀತಿಯಾದ ಮಿಶ್ರ ಬೆಳೆನ ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಅಡಿಕೆ ಬೆಳೆನಲ್ಲಿ ಬರ್ತಕ್ಕಂಥ ರೋಗಗಳ ಸಮಸ್ಯೆ ಮತ್ತು ಕೀಟಗಳ ಸಮಸ್ಯೆಯನ್ನು ನಾವು ಕಮ್ಮಿ ಮಾಡೋದ್ರ ಜೊತೆಗೆ ಆರೋಗ್ಯಕರವಾದ ಮತ್ತು ಅತ್ಯಂತ ಸದೃಢವಾದ ಇಳುವರಿ ಕೊಡ್ತಕ್ಕಂಥ ಬೆಳೆನ ನಾವು ಕಾಪಾಡ್ಬೋದು ಅಂತಕ್ಕಂಥ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ.